Hi guys, welcome back to my channel Super Women Kannada. ಇವತ್ತಿನ ಲಾಕ್ಡೌನ್ ಸ್ಪೆಷಲ್ ರೆಸಿಪಿನಲ್ಲಿ ದಿಢೀರ್ ಅಂತ ಮಸಾಲೆ ಮಂಡಕ್ಕಿ ಮಾಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲೇ ಲಾಕ್ಡೌನ್ ಟೈಮಲ್ಲಿ ರೆಡಿ ಮಾಡ್ಕೊಂಡಿರ್ತೀವಿ ಅನ್ನೋದಕ್ಕೆ ತುಂಬ ಸಿಂಪಲ್ ಆಗಿ ಬೇಗ ಆಗುವಂಥ ಇದು ರೆಸಿಪಿ. ಸೊ ಇಲ್ಲಿ ನಾನು 1.5 ಲೀಟ್ರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಮಂಡಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಗೊಳ್ಳಿ, ಆವಾಗ ಮಂಡಕ್ಕಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕರ್ಕರ ಅಂತಿರುತ್ತೆ. ಸೊ 1 ಲೀಟ್ರಷ್ಟು ಮಂಡಕ್ಕಿನ ಕ್ಲೀನ್ ಮಾಡಿ ತೊಗೊಂಡಿರೋದು. ಈಗ ಇದಕ್ಕೆ ಆ್ಯಡ್ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ ತುಂಬ ಸಿಂಪಲ್. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದು ಚಿಕ್ಕ ಸೈಜ್ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಸಣ್ಣದಾಗಿ, ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಅರ್ಧ ಹೋಳು ನಿಂಬೆಹಣ್ಣು, ಖಾರದ ಪುಡಿ, ಉಪ್ಪು, ಮತ್ತು ಮನೆಯಲ್ಲೇ ಮಾಡಿದಂಥ ಸೇವ್. ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಐ ಕಾರ್ಡ್ಸಲ್ಲಿ ಮೇಲ್ಗಡೆ ಬರುತ್ತೆ, ನೋಡ್ಕೊಳ್ಳಿ ಮನೇಲಿ ಹೇಗೆ ಸೇವ್ ಮಾಡೋದು ಅಂತ. ಮಂಡಕ್ಕಿ ಮತ್ತು ಸ್ವಲ್ಪ ಎಣ್ಣೆ, ಇಷ್ಟು ಇಂಗ್ರೀಡಿಯೆಂಟ್ಸಿಂದ ನೀವು ಮಸಾಲೆ ಮಂಡಕ್ಕಿನ ಈಸಿಯಾಗಿ ಮಾಡ್ಬೋದು. ಸೊ ಏನಿಲ್ಲ, ಜಸ್ಟ್ ಮಂಡಕ್ಕಿ ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ, ಇದಕ್ಕೆ 1 by 1 ಐಟಮ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟ್ ಈರುಳ್ಳಿ ಹಾಕ್ತೀನಿ. ಹಾಕಿದ ನಂತರ ಟೊಮೆಟೊ ಹಾಕ್ಕೊಳ್ಳಿ. ಈಗ ತುರಿದಿರುವಂಥ ಕ್ಯಾರೆಟ್ ಇದೆಲ್ಲ ಅದನ್ನು ಹಾಕ್ಕೊಳ್ಳಿ. ತುಂಬ ಸಿಂಪಲ್, ಚಟ್ಪಟ ಅಂತ ಬೇಗನೆ ಆಗೋ ಇಂಗ್ರೀಡಿಯೆಂಟ್ ಅಂದರೆ ಮಸಾಲೆ ಮಂಡಕ್ಕಿ ಇರ್ಬೋದು. ಸೊ ಇದನ್ನು ಸ್ವಲ್ಪ ತಿರುವಾಡ್ಕೊಳ್ಳಿ ಒಂದು ಸತಿ. ಟೊಮ್ಯಾಟೊ ಎಲ್ಲ ನೀಟಾಗಿ ಈರುಳ್ಳಿ ಜೊತೆ ಇದಾಗಿ ಹೋಗಲಿ. ಇನ್ಸ್ಟೆಂಟಾಗಿ ತಿನ್ನೋದಕ್ಕೆ ಅದು ಈ ಮಳೆಗಾಲಕ್ಕಂತೂ ಸೂಪರ್ ರೆಸಿಪಿ. ಸೊ ಲಾಕ್ಡೌನ್ ಟೈಮ್ನಲ್ಲಿ ಡಿಫ್ರೆಂಟ್ ರೆಸಿಪೀಸ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನೋಡಿ, ಚೆಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ನಾನು ಮುಂದೆ ಮಾಡುವಂಥ ವೀಡಿಯೋ ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನೋಡೋಕ್ಕೆ ಸಾಧ್ಯ. ಸೊ ಈಗ ನೋಡಿ, ಈಗ ಆದಮೇಲೆ ಇದಕ್ಕೆ ಮನೇಲಿ ಮಾಡಿ ಸೇವ್ ಅಂತ ಇದೆಲ್ಲ ಇದನ್ನು ಹಾಕ್ಕೊಳ್ಳಿ. ಯಾಕಪ್ಪ ಅಂತಂದರೆ ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲೂ ಹೊರಗಡೆ ಏನೂ ಸಿಗದಿರೋ ಕಾರಣ ಸೇವನ ಮನೇಲೇ ಮಾಡಿಟ್ಕೊಂಡಿರೋದು. ಸೊ ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಮಕ್ಕಳೆಲ್ಲ ಇದೆ, ತುಂಬ ಕಮ್ಮಿನೇ ಖಾರ ಪುಡಿ ಹಾಕ್ಕೊಳ್ಳಿ, ಯಾಕೆಂದರೆ ಖಾರ ಅಂದರೆ ಆಮೇಲೆ ಅವ್ರು ತಿನ್ನೋದಿಲ್ಲ. ಸೊ ಇದಕ್ಕೆ ನೋಡಿ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೆಲ್ಲ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಈ ಥರ 1 by 1 ಐಟಮ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈಗ ಆಯ್ತಲ್ವ. ಇದಕ್ಕೆ ಒಂದು ಚಿಕ್ಕ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಎಲ್ಲ ಚೆನ್ನಾಗಿ ಹತ್ಕೊಳ್ಳಿ ಅಂತ. ಈಗ ಅರ್ಧ ಹೋಳು ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಳ್ಳಿ. ಲಾಸ್ಟ್ ಗಾರ್ನಿಷಿಂಗ್ಗೋಸ್ಕರ ಏನು ಮಾಡಿ ಕಟ್ ಮಾಡಿರೋಂಥ ಕೊತ್ತಂಬರಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೇಲಿ ಸಿಗುವಂಥ ಐಟಮ್ನಿಂದ ಈ ಮಸಾಲೆ ಪೂರಿ ಚಾಟ್ನ ಈಸಿಯಾಗಿ ತಯಾರು ಮಾಡ್ಬೋದು. ಸೊ ಈವ್ನಿಂಗ್ ಟೈಮ್ ಸ್ನ್ಯಾಕ್ಕಾಗಿ ಇದನ್ನು ತೊಗೊಂಡ್ರೆ ಕಾಫಿ ಅವ್ರ ಟೀಗೆ ಜೊತೆ ಸೂಪರ್ ಕಾಂಬಿನೇಷನ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲೆ ಪೂರಿನ ಮನೆಯಲ್ಲೇ ಹೇಗೆ ಇನ್ಸ್ಟೆಂಟಾಗಿ ಮಾಡ್ಬೋದು ಅಂತ. ಇದನ್ನ ಒಬ್ಬೊಬ್ಬರಿಗೆ ಸರ್ವ್ ಮಾಡ್ತಾಯಿದ್ರೆ ಕಾಫಿ ಅವ್ರ ಟೀ ಜೊತೆಗೆ ಸಖತ್ತಾಗಿ ತಿಂತಾರೆ. ಮಕ್ಕಳಿಗೆ ಹಾಲು ಜೊತೆ ಕೂಡ ಕೊಡ್ಬೋದು. ಸೊ ಮಸಾಲೆ ಪೂರಿ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನನ್ನ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್ ಚಾನಲ್.